ನಿನ್ನ ಹತ್ರ ನಿಮ್ಮ ಅಜ್ಜಿ ಫೋಟೋ ಇದೆಯಲ್ಲ? ಸರಿ ಹೋಗ್ಲಿ. ನಿಮ್ ತಾಯಿ ಫೋಟೋ ಅಥವಾ ಅವ್ರ ಫೋನ್ ನಂಬರ್ ಏನಾದ್ರು ನಿನ್ನ ಹತ್ರ ಇದೆಯಾ? ರೀ, ನಾವ್ಯಾಗ ಇವ್ನ ಸ್ಕೂಲಲ್ಲಿ ಕೇಳ್ಬಾರ್ದು? ಸ್ಕೂಲ್ಗೆ ಒಂದ್ ಜಾಯ್ನ್ ಆದಾಗ ಇವ್ರ ತಾಯಿ ಫೋಟೋ ಆಗ್ಲಿ ಅಥವಾ ಇವ್ರ ಅಜ್ಜಿ ಫೋಟೋ ಆಗ್ಲಿ ಕೊಟ್ಟಿರ್ಬೋದಲ್ವಾ? ಕರೆಕ್ಟ್ ಅಲ್ವಾ? ಅಪ್ಪ ಅಪ್ಪ ಯಾವ ಏನಪ್ಪ ಸೂರ್ಯ, ಈ ಕ್ರಿಶ್ ಅಜ್ಜಿ ಬಗ್ಗೆ ಏನಾದ್ರು ಗೊತ್ತಾಯ್ತೇನೋ? ಇಲ್ಲಪ್ಪ, ನಾನು ಒಂದ್ 2-3 ಕಡೆ ಹುಡುಕ್ದೆ, ಅವ್ರು ಎಲ್ಲೂ ಕಾಣಿಸ್ಲೇ ಇಲ್ಲ. ನಾನ್ ಸತ್ತಾಗ್ ಮಾಡ್ತೀನಿ, ನೀನ್ ಅತ್ತಾಗ್ ಮಾಡು ಅನ್ನಂಗ್ ನಾವೇಗಳಿವೆಲ್ಲ. ಲಾಲಿ ಆಡಿಸ್ಕೊಳ್ಳೋ ವಯಸ್ಸಲ್ಲಿ ನಮ್ಗೆಲ್ಲ ಲಾಲಿಪಾಪ್ ತಿನ್ನಿಸ್ತಾ ಇದ್ದಾನಲ್ಲ ಈ ಪೀಟು. ಇದು ಸಾಮಾನ್ಯವಾದದಲ್ಲ. ಇದ್ರ ಅಜ್ಜಿನೋ ಇದ್ರ ಅಮ್ಮನೋ ಮೂರು ರೇಖ ಆಳಷ್ಟು ಬುದ್ಧಿ ಇಟ್ಕೊಂಡಿದಾರಿ ಪಟ್ಟಿಂಗ್ರು. ರೀ, ಮೊದ್ಲು ಇದನ್ ಕರ್ಕೊಂಡ್ ಹೋಗಿ ಯಾವ್ದಾದ್ರು ಆಶ್ರಮಕ್ ಬಿಟ್ಬಿಟ್ ಬರಕ್ ಹೇಳಿ. ಮಗುನ ಮುಂದೆ ಇಟ್ಕೊಂಡು ಮಾತಾಡೋ ಮಾತೇನೆ ಇದು. ಆ ಮಗು ಮನಸ್ಸಿಗೆ ಅದೆಷ್ಟು ನೋವಾಗುತ್ತೆ ಅನ್ನೋದು ಗೊತ್ತಾಗಲ್ವ ನಿನಗೆ? ಅವ್ರ ಹೆತ್ತ ಮಗನ್ನೇ ಬೇಡ ಅಂತ ಬಿಟ್ಟು ಬಂದವ್ರೇನಪ್ಪ ಇವರು. ಇನ್ ಬೇರೆಯವ್ರ ಮಗು ಬಗ್ಗೆ ಯೋಚನೆ ಮಾಡ್ತಾರ? ನೀನೇ ಹೇಳು. ಏನ್ ಮೀನಾ ಮರಿ, ಕ್ರಿಶ್ ಅಜ್ಜಿ ಇವನ್ನ ಬಿಟ್ಟು ಹೋಗ್ಬಿಟ್ಟಿದಾರ? ಹೌದು ಶ್ರುತಿ, ಅವ್ರನ್ನ ಇವಾಗ ಹುಡುಕ್ತಾ ಇದೀವಿ. ಸೂರ್ಯ, ನೀವು ಆಸ್ಪತ್ರೆಗೆ ಹೋಗಿದ್ದಾಗ ಅವ್ರಿಗೇನಾದ್ರು ಸಮಸ್ಯೆ ಇದೆ ಅಂತ ನೀವ್ ಹತ್ರ ಹೇಳ್ಕೊಂಡಿದ್ರಾ, ಅಥವಾ ಅವ್ರಿಗೇನಾದ್ರು ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ನಿಸ್ತಾ? ಹಾಗೆಲ್ಲ ಏನಿಲ್ಲಪ್ಪ. ಅವ್ರು ಮೊದಲನೇ ದಿನಾನೇ ಕ್ರಿಶ್ ಅವ್ರ ಜೊತೆಗೆ ಇರ್ಲಿ ಅಂತ ಹೇಳಿದ್ರು. ಆದ್ರೆ ನಾವೇ ಡಿಸ್ಚಾರ್ಜ್ ಆಗೋವರೆಗೂ ಇವ್ ನಮ್ಮನೇಲೇ ಇರ್ಲಿ ಅಂತ ನಾವೇ ಕರ್ಕೊಂಡ್ ಬಂದ್ವಿ. ಆದ್ರೆ ಇವಾಗ ಯಾಕೆ ಹಿಂಗ್ ಮಾಡುದು ಅಂತ ಗೊತ್ತಾಗ್ತಿಲ್ಲಪ್ಪ. ಸೂರ್ಯ, ಲಚ್ಚಂದೇವನಹಳ್ಳಿ ಪಕ್ಕನೇ ಅವ್ರು ಇದ್ದಿದ್ದು. ಅವ್ರ ಊರ್ಗೆ ಏನಾದ್ರು ಹೋಗಿರ್ಬೋದೇನೋ? ಇಲ್ಲ ಕಣ, ಅವ್ರು ಅಲ್ಲಿಂದ ಜಾಗ ಖಾಲಿ ಮಾಡಿ ತುಂಬಾ ದಿನಗಳಾಗೋಯ್ತು. ಯಾವ್ದಕ್ಕೂ ಒಂದ್ಸರಿ ಲಕ್ಕಿ ವಿಚಾರ್ಸಕ್ ಹೇಳ್ಬಿಡ್ತೀನಿ. ಅಪ್ಪ, ಇದು ಕೃಷ್ಣ ಸ್ಕೂಲ್ಗೆ ಸೇರ್ಸ್ಬೇಕಾರೆ ಇವ್ರು ತಂದೆ ತಾಯಿ ಅಜ್ಜಿದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರಲ್ವಾ, ಒಂದ್ಸತಿ ಫೋನ್ ಮಾಡಿ ಕೇಳೋ ಫೋಟೋ ಏನಾದ್ರು ಇದೆಯಾ ಅಂತ. ಹೌದು, ಒಳ್ಳೆ ಐಡಿಯಾ ಕಣ ಇದು. ತಡಿ, ಫೋನ್ ಮಾಡ್ತೀನಿ ತಡಿ ಒಂದ್ಸಲಿ. ಅಯ್ಯಯ್ಯೋ, ನನ್ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಏನ್ ಮಾಡೋದು? ಮೀನಾ ಮರಿ, ಕ್ರಿಶ್ ಲೈಫ್ ಸ್ಟೋರಿ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದ್ದಂಗಿದೆ. ಹಾಸ್ಪಿಟಲ್ ಅಲ್ಲಿ ಇರೋ ಇವನ ಅಜ್ಜಿ ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿರ್ಬೋದು? ಅಯ್ಯೋ, ಕುದ್ರೆನ್ ನೋಡಿದ್ರೆ ಎಂತವ್ರ ಕಾಲ್ಗೂ ನೋವು ಅನ್ನೋದು ಸಹಜ ಅಲ್ವಾ? ಬಾಡಿರೋ ಎಲೆಗೆ ಅಡಿಕೆನೂ ಬಾರಾನೆ. ಯಾರಾದ್ರೂ ಈ ಕೀಟನ ತಲೆ ಮೇಲೆ ಇಟ್ಕೋತಾರ ದೌಡಾಯ್ಸಣ ಅಂತ ಕಾಯ್ತಾ ಇದ್ಲು. ಅವಳು ಮುಂದೆ ಈ ಸೂರ್ಯ ಮೀನಾ ಇಬ್ರು ಬಕ್ರಗಳ ತರ ಕಾಣಿಸಿದಾರೆ. ಅವಳು ಇದನ್ನ ಇವ್ರ ಮೇಲೆ ಒರ್ಸಿ ಕೆಸ್ಕೇಪ್ ಆಗವಳೆ. ಅದ್ ಎಲ್ಲಿ ದಮ್ ಬಿರಿಯಾನಿನೋ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ತಿಂತಿದ್ದಾಳ. ನಾಲ್ಕ್ ಕಾಣಿ. ಸೂರ್ಯ, ನಾವ್ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದು? ಅಯ್ಯಯ್ಯೋ, ಪೊಲೀಸಾ? His life has a history. ಮಿಸ್ ಆಗಿರೋ ಲೈಫ್ ಇಸ್ ಎ ಮಿಸ್ಟ್ರಿ. ಲೇ, ಸುಮ್ನೆ ಇವ್ರ ವಿಷಯ ತಲೆ ಹಾಕಿ ಕೈ ಸುಕ್ಕೋಬೇಡಿ. ಪೊಲೀಸ್ ಅಂದೆ ಪೊಲೀಸ್. ಅಯ್ಯೋ, ನಮ್ ಮನೋಜನ್ ಬಾಯಲ್ಲಿ ಮಾತು ಬರೋದು, ಆಂಜನೇಯನ್ ಬಾಯಲ್ಲಿ ಶ್ರೀರಾಮ ಅನ್ನೋ ಪದ ಬರೋದು ಒಂದೇ. ನಿಮ್ ಒಳ್ಳೇದಕ್ಕೆ ದೇವ್ರೇ ಇವ್ರ ಬಾಯಲ್ಲಿ ನಿಂತ್ಕೊಂಡ್ ಮಾತಾಡ್ಸಿದಾನೆ ಅಂತ ಅನ್ಕೊಳ್ಳಿ. ಮೊದ್ಲು ಈ ಪಿಲ್ಟುನ ಕರ್ಕೊಂಡೋಗಿ ಯಾವ್ದಾದ್ರು ಆಶ್ರಮಕ್ ಬಿಟ್ಬಿಡಿ. ಆಶ್ರಮಕ್ ಸೇರೋ ದುರ್ಗತಿ ಇನ್ನೂ ಬಂದಿಲ್ಲ ಇವನಿಗೆ. ಇವನು ನೋಡ್ಕೊಳಕ್ ನಾವಿದೀವಿ. ಸೂರ್ಯ, ನಾನು ಸ್ಕೂಲಲ್ಲಿ ಆ ಸಿಬ್ಬಂದಿ ಹತ್ರ ಮಾತಾಡ್ದೆ. ಅವರು ಕ್ರಿಶ್ ಅಜ್ಜಿ ವಿಚಾರಗಳೆಲ್ಲ ತಿಳ್ಕೊಂಡು ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದಾರೆ ಕಣ. ಮಾವ, ಕ್ರಿಶ್ ತಾಯಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಗಾರ್ಡಿಯನ್ ಆಗಿ ಅವ್ರ ಅಜ್ಜಿ ಹೆಸರು ಇದೆಯಂತಮ್ಮ. ಅವ್ರ ತಾಯಿ ಬೇರೆ ದೇಶದಲ್ಲಿದ್ದಾರೆ. ಅವ್ರ ಹೆಸರು ಏನಾದ್ರು ಕಲ್ಯಾಣಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಅವ್ರ ಅಜ್ಜಿ ಫೋನ್ ನಂಬರೇ ಕೊಟ್ಟಿದಾರಪ್ಪ. ಅಪ್ಪ, ಫೋಟೋ ಹೇಳಿದಿನಪ್ಪ. ಕೃಷ್ಣ ಸ್ಕೂಲ್ಗೆ ಸೇರಿಸ್ಬೇಕಾರೆ ಆ ಫೋಟೋ ಎಲ್ಲ ತಗೊಂಡಿದಾರಂತೆ. ನೋಡಿ ಒಂದ್ಸಲಿ ಚೆಕ್ ಮಾಡಿ ಅದೆಲ್ಲ ಹುಡುಕಾಡಿ ನನ್ನ ಫೋನ್ಗೆ ಕಳಿಸ್ತೀನಿ ಅಂತ ಹೇಳಿದಾರಪ್ಪ. ಬಂತು ನೋಡು, ಅವ್ರ ಅಜ್ಜಿ ಫೋಟೋನೇ ಇದು. ಅಪ್ಪ, ಇದನ್ನ ನನ್ ಫೋನ್ಗೂ ಕಳಿಸ್ಕೊತೀನಿ. ಕಳ್ಸ್ಕೊಳಪ್ಪ. ರೀ, ಆ ಫೋಟೋನ ಎಲ್ರಿಗೂ ಕಳ್ಸಿ, ಹುಡ್ಕೋದಕ್ ಸುಲಭ ಆಗತ್ತೆ. ಸರಿ, ಒಟ್ಟಿಗೆ ಸೆಂಡ್ ಮಾಡ್ಬಿಡ್ತೀನಿ. ಸೆಂಡ್ ಒಟ್ಟಿಗೆ ಹೊಟ್ಟೋಯ್ತು. ನೋಡಮ್ಮ, ಬಂದಿದೆ. ಬೆಂಗಳೂರಿನಲ್ಲಿ ಅವ್ರನ್ನ ಹುಡ್ಕೋದು ಈ ರಾಗಿ ರಾಶಿನಲ್ಲಿ ಸಾಸಿವೆ ಹುಡುಕ್ದಂಗೆ. ಬೇಡದೇ ಇರೋ ಕ್ಯಾಮೆಗಳು. ಅಜ್ಜಿ ಸಿಕ್ಕಿದ್ರೆ ತಾನೇ ಮೊಮ್ಮಗನ್ನ ಕಳ್ಸಕ್ ಆಗೋದು. ಮೀನಾ ಮರಿ, ನೀವು ಕ್ರಿಶ್ ಅಜ್ಜಿ ನಂಬರ್ಗೆ ಕಾಲ್ ಮಾಡಿ ನೋಡಿದ್ರಾ? 1000 ಸಲ ಫೋನ್ ಮಾಡಿದೀನಿ ಈ ಸತಿ, ಆದ್ರೆ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಸರಿ, ನಿಮ್ ಎಲ್ರಿಗೂ ಫೋಟೋ ಕಳ್ಸಿದೀನಲ್ಲ, ನೋಡಿ ನಿಮ್ ಕಡೆ ಏನಾಗತ್ತ ಮಾಡಿ. ನನ್ ಕಾಲ ಆಗಿದ್ ಪ್ರಯತ್ನ ನಾನ್ ಮಾಡ್ತೀನಿ. ನೋಡ, ನನ್ಗೊಂದ್ ಟ್ರಿಪ್ ಬಂದ್ಬಿಡ್ತು. ಸರಿ, ನಾನು ಹೋಗ್ ಬರ್ತೀನಿ. ಹುಷಾರ್. ಸರಿ, ಬರ್ತೀನಪ್ಪ. ಹುಷಾರ್ ಕಣಪ್ಪ. ಹಲೋ ಮಂಜು, ಕ್ರಿಶ್ ಅಜ್ಜಿ ಫೋಟೋ ನಿನ್ ಕಳ್ಸಿದೀನಿ, ಒಂದ್ಸಲ ವಿಚಾರ್ಸ್ ನೋಡ್ತೀಯಾ? ಲೇ, ಏನ್ರು ನೀವೆಲ್ಲ ಲೇ, ಅಲ್ಲಿ ನಾವ್ ಯಾಕ್ರು ಆಕಿನ ಹುಡುಕ್ಬೇಕು? ಏನ್ ಅದ್ರಿಂದ ನಮ್ಗೇನೋ ದುಡ್ಡು ಸಿಗುತ್ತಾ? ದುಡ್ಡು ಸಿಗತ್ತೆ ಅಂದ್ರೆ ಹುಡುಕ್ತೇನೋ ಅಯೋಗ್ಯ. ಏನ್ ಮಾತಾಡ್ತೀಯ ಹೋಗಲೇ, ಬರಿದೋನೆ ಕೆಲ್ಸ ನೋಡು. ಹೇ ಉಂಡು ಮಲಗು ಅಷ್ಟೇ. ಶ್ರುತಿ, ನಿಮ್ ಕೈ ಏನಾಗುತ್ತೆ ಸ್ವಲ್ಪ ನೋಡ್ರಪ್ಪ. ರೋಹಿಣಿ ಅವ್ರೆ, ಅವ್ರ ಫೋಟೋನ ನಿಮ್ಗೂ ಕಳ್ಸಿದೀನಿ, ಒಂದ್ಸಲ ವಿಚಾರಣೆ ಮಾಡಿ ನೋಡಿ. ಹಾ, ಸರಿ. ಕ್ರಿಶ್ ಅಜ್ಜಿ ಯಾಕೆ ಇವನ್ನ ಬಿಟ್ಟೋದ್ರು? ಯಾಕ ನಂಬಿ ಬಿಟ್ಟೋದ್ರು? ಒಂದ್ ವೇಳೆ ನಾವು ನೋಡ್ಕೋತೀವಿ ಅಂತ ಬಿಟ್ಟು ಹೋಗಿರ್ಬೋದೇನೆ. ಇಲ್ಲ ರೀ, ಅದ್ ನಾವಲ್ಲ. ಹಾಗೇನಾದ್ರೂ ಅವ್ರಿಗೆ ನಮ್ಮೇಲ್ ನಂಬಿಕೆ ಇದ್ದಿದ್ರೆ
ನಾವ್ ದತ್ತು ತಗೋತೀವಿ ಅಂತ ಹೇಳ್ದಾಗೆ ಅವ್ರು ನಮ್ ಜೊತೆ ಕಳಿಸ್ತಾ ಇದ್ರು. ಹೌದು ಕಣೆ ಮೀನು, ಅವತ್ತು ನಮ್ಮ ಮೇಲೆ ಎಲ್ಲ ಕೂಗಾಡಿ ಕೃಷ್ಗೆ ನಾನಿದೀನಿ, ಇನ್ ಯಾರಿಗೂ ಕೊಡೋದಿಲ್ಲ, ಇನ್ ಯಾವತ್ತು ಕೃಷ್ಣ ನೋಡಕ್ ಬರ್ಬೇಡಿ ಅಂತ ಊರೇ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಅಪ್ಪನ ಸ್ಕೂಲಿಗೆ ಬಿಡಕ್ ಹೋದ ಕಾಣಿಸ್ಕೊಂಡ್ರು ಬಿಟ್ರೆ ಅದಾದ್ಮೇಲೆ ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ. ಇದಕ್ಕೆಲ್ಲ ಕಾರಣ ಬೇರೆನೇ ಇದೆ ರೀ, ಅದಕ್ಕೆ ಅವನ್ನ ನಮ್ಮ ಮನೆಗ್ ಬಿಟ್ಟು ಹೋಗಿದಾರೆ. ಮಳೆಗಾಲದಲ್ಲಿ ಬಜ್ಜಿ ಮೊಮ್ಮಕ್ಳಿಗೆ ಅಜ್ಜಿ ಇದ್ರೆ ಆ ಸುಖಾನೇ ಬೇರೆ. ಪಾಪ ಅಜ್ಜಿ ಕಾಣಿಸ್ತಾ ಇಲ್ಲ ಅಂತ ನಾವು ಬೇಜಾರ್ ಮಾಡ್ಕೊಂಡ್ರೆ ಅವ್ನ್ ಇನ್ನೂ ಬೇಜಾರಾಗತ್ ಕಣೆ. ಹೌದು ರೀ, ಅಜ್ಜಿ ಕಾಣಿಸ್ತಿಲ್ಲ ಅಂತ ಗೊತ್ತಾದಾಗಿಂದ ಅವ್ನ್ ತುಂಬಾನೇ ಡಲ್ ಆಗಿದ್ದಾನೆ. ಯೋಚನೆ ಮಾಡ್ಬೇಡ, ಅವ್ರ ಅಜ್ಜಿ ಫೋಟೋ ನಮ್ಗೆ ಸಿಕ್ಕಿದ್ಯಲ್ಲ, ಆದಷ್ಟು ಬೇಗ ಅವ್ರನ್ನ ಕಂಡಿಡಿಯೋಣ. ಈಗ ನಾವು ಮಾಡ್ಬೇಕಾಗಿರೋದು ಒಂದೇ ಕಣೆ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಲಕ್ಕಿ ಮನೇಲಿ ನನ್ನ ಬಿಟ್ಟು ಹೋಗ್ಬಿಟ್ಟಾಗ ನನ್ನ ಕಾಡ್ತಾ ಇದ್ದಿದ್ದು ಒಂದೇ, ಯಾಕೆ ನನ್ನ ಬಿಟ್ಟು ಹೋಗ್ಬಿಟ್ರು ಅಂತ. ಆವಾಗ ನನ್ನ ನೋವನ್ನ ದೂರ ಮಾಡಿದ್ದು ಒಂದೇ, ಲಕ್ಕಿ ಲೂಸ್. ಹಂಗೆ ನಮ್ ಕ್ರಿಶ್ ಕೂಡ ಅವ್ರ ಅಜ್ಜಿನೇ ಮರ್ತವಷ್ಟು ಪ್ರೀತಿ ಮಾಡ್ಬೇಕು ಕಣೆ ನಾವನ್ನ. ಸರಿ, ತುಂಬಾ ಲೇಟ್ ಆಗಿದೆ, ಪಲ್ಕೊಳ್ಳಿ. ಅಮ್ಮ ಅಮ್ಮ ಅಮ್ಮ, ಅಜ್ಜಿನ ನೀನೇ ಎಲ್ಲಾದ್ರೂ ಕಳ್ಸಿದ್ಯಾ? ಇಲ್ಲ ಕ್ರಿಶ್, ಅಜ್ಜಿ ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬೇಜಾರ್ ಮಾಡ್ಕೋಬೇಡ ಅಮ್ಮ. ಸೂರ್ಯ ಅಂಕಲ್, ಮೀನಾ ಆಂಟಿ ಇಬ್ರು ಅಜ್ಜಿ ಎಲ್ಲೇ ಇಟ್ರು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನಾನ್ ನಿನ್ ಜೊತೆಲೇ ಇರ್ತೀನಮ್ಮ, ಎಲ್ಲೂ ಹೋಗಲ್ಲ. ಇಲ್ಲ ಕ್ರಿಶ್, ನೀ ನನ್ ಜೊತೆ ಇರಕ್ ಆಗಲ್ಲ ಕಂದ. ಯಾಕಮ್ಮ ಆಗಲ್ಲ? ನೀನು ತಾನೇ ನನಗಮ್ಮ. ನನ್ ಫ್ರೆಂಡ್ಸ್ ಎಲ್ಲ ಅಮ್ಮನ್ ಜೊತೆನೆ ಇರೋದು, ನಾನು ನಿನ್ ಜೊತೆನೆ ಇರ್ತೀನಿ. ರೋಹಿಣಿ, ಏನ್ ಮಾಡ್ತಿದ್ಯಾ ನೀನು? ಏನ್ ಆಟ ಆಡ್ತಾ ಇದ್ಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಈ ಕಡೆ ಇರೋ ಫ್ರೆಂಡ್ಸ್ ಈ ಕಡೆ ಇಡು ಅಂತ ಹೇಳಿವ್ರಿ ನಾನು. ಅವಾಗ್ಲೇ ಆಚೆಯಿಂದ ನೋಡೋ ಜನಕ್ಕೆ ಚೆನ್ನಾಗ್ ಕಾಣಿಸೋದು. ಇಡ್ಸೋ, ಹೋಗು. ಕ್ರಿಶ್, ಅಮ್ಮ, ಈ ಅಂಕಲ್ ನಿದ್ದೆ ಮಾತಾಡ್ತಾ ಇದ್ದಾರೆ. ಸುಮ್ನೆ ಇರು ಕಂದ, ಈಗ ನೀನ್ ಹೋಗ್ ಅಲ್ಲೇ ಮಲ್ಗು. ನಾಳೆ ಮಾತಾಡೋಣ ಆಯ್ತಾ? ರೇ ರೀ OTP ಹೇಳಿ. ನೀನ್ ರೀ ಇದೆ ಆಯ್ತು. ಇದೆ ಕ್ರಿಶ್ ಕಾಣಿಸ್ತಿಲ್ಲ. ಕಾಣಿಸ್ತಲ್ವಾ? ಎಲ್ಲೋ ಉಣ್ಣವ್ನ? ಏ ಕೃಷ, ಬನ್ನಿ ಆ ಕಡೆ ನೋಡ. ಕೃಷ ಕ್ರಿಶ್, ಏನು ಉಣ್ಣವ್ನ? ಕ್ರಿಶ್ ಅಲ್ಲಿ ಹೋಗ್ ಮಲ್ಗು. ಅಮ್ಮ ನಾನು ಹೋಗಲ್ಲ. ಇದ್ದೇಳು. ಅಮ್ಮ ನಾನು ಹೋಗಲ್ಲ. ಕ್ರಿಶ್, ಹಠ ಮಾಡ್ಬೇಡ, ಹೋಗ್ಬೇಕಂತ ಹೋಗ್. ಕ್ರಿಶ್, ಕೃಷ, ಕ್ರಿಶ್, ಕೃಷ ಎಲ್ಲೋ ಹೋದೇವಾ? ಕ್ರಿಶ್, ಕೃಷ, ಕ್ರಿಶ್, ನಡಿ 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 ಕ್ರಿಶ್. ಹೋಗಲ್ಲ. ಅಮ್ಮ ನಾನು ಹೋಗಲ್ಲ ಅಮ್ಮ. ಅಮ್ಮ ನಾನು ಹೋಗಲ್ಲ ಅಮ್ಮ. ಏ ಕೃಷ, ಕ್ರಿಶ್, ನೀನ್ ಯಾಕೋ ಇಲ್ಲಿ ಬಂದ? ಬಾತ್ರೂಮ್ ಹೋಗ್ ಬಂದಿದ್ದ. ಕ್ರಿಶ್, ನಿನ್ಗೇನಾದ್ರೂ ಬೇಕಂದ್ರೆ ನನ್ನ ಎಬ್ಬಿಸ್ಬೇಕು, ಸರಿನಾ? ಬಾ ಹೋಗೋಣ. ನೀನ್ ನಿಶಾಚಿನಿ ವ್ಯಕ್ತಿನೇನು ನೀನು? ರಾತ್ರಿ ಎಲ್ಲ ಎದ್ಬಿಟ್ಟು ಓಡಾಡ್ತಾ ಇರ್ತೀಯ. ಬರಪ್ಪ ಮಲ್ಕೊಳ್ಳೋಣ. ನಡಿ ಮುದ್ಗ ಮಲ್ಕೋಬೇಕು ಸೈಲೆಂಟ್ ಆಗಿ, ಎಲ್ಲೋ ತಗೋಬಾರ್ದು. ಹಚ್ಚಿ ಮಾಡು. ಇವನೇನ್ರೆ ಇವನು ಆಗಾಗ ಅವ್ರ ರೂಮ್ಗೆ ಹೋಗ್ತಿರ್ತಾನೆ. ಹಾಲಲ್ಲಿ ಬಾತ್ರೂಮ್ ಇಲ್ವಲ್ಲೇ, ಅದಕ್ಕೆ ಅಲ್ಲಿ ಹೋಗ್ತಿರ್ತಾನ ಅಷ್ಟೇ. ಏನ್ ಮಾಡೋದು, ರೂಮ್ ಕಟ್ಸೋ ತನಕ ಪ್ರಾಬ್ಲಮ್ ಎಲ್ಲ ಇದ್ದೇ ಇರುತ್ತೆ. ಮಲ್ಕೋ, ಬಂದಾಯ್ತಲ್ಲ ಅವನು. ಸ್ವಲ್ಪ ಮಾತಾಡ್ಬೇಕು, ಎಲ್ರು ಫ್ರೀ ಇದ್ರ ತಾನೆ? ಇಲ್ರ, ಫ್ರೀಯಾಗಿ ಯಾರು ಮಾತಾಡಲ್ರ, ತಲೆಗೆ 500 ಬಡ್ಗು. ಅಲ್ಲ ಕಣೋ, ಅವನೇನೋ ಮಾತಾಡ್ಬೇಕು ಅಂತಿದ್ದಾನೆ, ತಕ್ಷಣ ದುಡ್ಡು ಕೇಳ್ಬೇಕಾ ನೀನು? ನಮ್ದಲ್ರ ಇದೆಲ್ಲ ಐಡೀರಿಯಾ, ಇದೆಲ್ಲ ನಿಮ್ ಮಗಂದೆ. ಫ್ರೀಯಾಗಿ ಏನ್ ಕೊಡ್ತಾನ ಅದ್ ಕೇಳಿ ಅವನ್ನ. ಇರಯ್ಯ ಸೂರ್ಯ, ಸ್ವಲ್ಪ ಸುಮ್ನಿರು. ಏನೇ ಅದು? ಇವನ್ ಇದಾನಲ್ಲ ಇಲ್ಲಿ, ಈ ಕ್ರಿಶ್, ಇವನು ಇನ್ ಮುಂದೆ ಈ ಮನೇಲಿ ಇರಬಾರ್ದು ಅಷ್ಟೇ. ಯಾಕಪ್ಪ ಧೂಮಕೇತು, ಇವನಿಂದ ನಿಮಗೇನು ಸಮಸ್ಯೆ ಆಗಿದೆ? ನಾನು ಒಬ್ಬಂಗೆ ಅಲ್ಲಪ್ಪ, ಎಲ್ಲರಿಗೂ ಸಮಸ್ಯೆನೆ. ಏನ್ ಎಲ್ರಿಗೂ ನಿನ್ನ ಹತ್ರ ನ್ಯಾಯ ಕೇಳ್ತಾವ್ರ? ನಾನ್ ಕೇಳ್ತಾ ಇದ್ದೀನಿ, ಬಾಳೆ ಎಲೆಯಲ್ಲಿ ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಸಹಿಸ್ಕೋಬಹುದು, ಬಾಳ ಮನೇಲಿ ಕಂಡ್ಕೊಂಡವ್ರೆಲ್ಲ ಬಂದ್ರೆ ಸಹಿಸ್ಕೊಳಕ್ಕಾಗುತ್ತಾ? ಋಣ ಅನ್ನೋದು ರಕ್ತದಿಂದಾನೇ ಬಂದಿರ್ಬೇಕು ಅಂತ ಏನಿಲ್ಲ ಶಾಂತಿ, ಭತ್ತದಿಂದಾನೂ ಬಂದಿರುತ್ತೆ. ಎಷ್ಟೋ ಸಂಬಂಧಗಳು ಅಪರೂಪಕ್ಕೆ ಸಿಗುತ್ತೆ, ಆಶ್ಚರ್ಯಕರವಾಗೂ ಬರುತ್ತೆ, ಅನುರಾಗವಾಗಿ ಉಳ್ಕೊಳ್ಳುತ್ತೆ. ಈ ಕಂತೆ ಪುರಾಣ ಎಲ್ಲ ಬೇಕಿಲ್ಲ, ಅವನ್ಗ ಅಪ್ಪಿಲ್ಲ ಅಮ್ಮಿಲ್ಲ, ಅವ್ನ್ ನಮಗ್ ಬೇಕಾಗಿಲ್ಲ ಅಷ್ಟೇ. ಬೇಡ ಅಂದ್ರೆ ಬೇಡ ಅಷ್ಟೇ. ಸಡನ್ ಆಗಿ ಸಕ್ಕರೆ ಸರಿ ಹೋಗಿದ್ದಾಗ ನಿನಗೊಂದ್ ಮಾತು ಹೇಳಿದ್ರು, ನೆನಪಿದೀನೋ ಪೆಂಗ್ಯ? ಇರೋದು ನೀನ್ ಯಾವ ತಂತಿ ಬೇರಿ ಮೇಲೆ ನೇತಾಡ್ತಿರೋ ಪುಟ್ಕೋಸಿನೋ ಇವನನ್ನ ಇಲ್ಲಿ ಇರಬಾರ್ದು ಅಂತ ಹೇಳೋದಕ್ಕೆ ಮಗಲು ಆಗ. ಹಲೋ ಹಲೋ ಹಲೋ, 5 ಡಿಗ್ರಿ ಮನೋಜ, ಈ ಮನೆ ಹಿರಿ ಮಗ ಇದ್ದೀನಿ. ಈ ಮನೆ ಮಾನ, ಇಲ್ಲಿ ಮಾಡೋ ತೀರ್ಮಾನ ಎಲ್ಲದಕ್ಕೂ ವಾರಸ್ದಾರ. ಅನಾಥರನ್ನೆಲ್ಲ ಕರ್ಕೊಂಡ್ ಬಂದ್ ಸಾಕಕ್ಕೆ ನಾವೇನ್ ಅನಾಥಾಶ್ರಮ ನಡೆಸ್ತಾ ಇಲ್ಲಪ್ಪ ಇಲ್ಲಿ. ಅವ್ನ ಅನಾಥ ಅಲ್ಲ ಅತ್ತೆ, ನಾವಿದ್ದೀವಿ. ಅಮ್ಮ ಮೀನಮ್ಮ, ಕೌರವರು 101 ಜನ ಇದ್ರು. ಒಂದು ಮಗನ್ನ ಎಕ್ಸ್ಟ್ರಾ ಕೊಟ್ಬಿಟ್ಟು ಇವನು ನಿನ್ ಮಗನೇ ಅಂತ ಹೇಳ್ಬಿಟ್ಟಿದ್ರೆ ಗಾಂಧಾರಿ ಒಪ್ಕೊಂಡ್ಬಿಡ್ತಿದ್ಲ. ಅಷ್ಟೆಲ್ಲ ಯಾಕೆ, ಇದ್ದಿದ್ದೆ 5 ಜನ. ಕರ್ಣನ ಮಗ ಅಂತ 4 ಜನರ ಮುಂದೆ ಕುಂತಿ ಕೂಡ ಒಪ್ಕೊಳ್ಳಿಲ್ಲ, ಅದು ಸ್ವಂತ ಮಗ ಆಗಿದ್ರು. ಮನೋಜ, ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಓದ್ಸಿದ್ಕು ಪ್ರಯೋಜನ ಆಗೋಯ್ತು ಕಣೋ. ಪಾಯಿಂಟ್ ಮೇಲ್ ಪಾಯಿಂಟ್, ಸೂಪರ್. ಮತ್ತೆ ಕಮ್ಮಿನ 5 ಡಿಗ್ರಿ ಅಂದ್ರೆ? ಸೂರ್ಯ, ನೀನಾಗಿ ಅವನನ್ನ ಆಚೆ ಕಳಿಸ್ತೀಯಾ, ಇಲ್ಲ ನಾನಾಗಿ ಅವನನ್ನ ಜೇಬಲ್ ಕೂರಿಸ್ಕೊಂಡ್ಬಿಟ್ಟು ಎಲ್ಲಾದ್ರು ಅನಾಥಾಶ್ರಮಕ್ಕೆ ಬಿಟ್ಟು ಬಂದ್ಬಿಡ್ಲಾ?
ಹೇಳಪ್ಪ. ಬರೋ ಮುಟ್ಟವನು ನೋಡ್ತೀನಿ ಮುಟ್ಟೋ. ಯಾವ್ದೇ ಕಾರಣಕ್ಕೂ ಕೃಷ್ಣ ಇಲ್ಲಿಂದ ಕಳ್ಸೋದಕ್ಕೆ ನಾನೊಪ್ಪಲ್ಲ. ನಿಂದೊಕ್ಕೆ ಯಾವಾಗ ಬೇಕು? ಬಿಟ್ರೆ ಇವನನ್ನ ನಮ್ಮನೆ ರೇಷನ್ ಕಾರ್ಡ್ಗೂ ಸೇರ್ಸ್ಬಿಡ್ತೀಯ ಅನ್ಸತ್ತೆ. ದುಡ್ಡಿನ್ ಕುಳಿತಿದ್ದೇನೆ ಇಲ್ಲಿ ಅಥವಾ ಕೊಂಡೆ ಹೊಡ್ಕೊಂಡ್ ಬಂದಿರೋದೇನಾದ್ರೂ ಇದ್ಯಾ? ಪ್ರೀತಿಸೋದಕ್ಕೆ ಅನುಕಂಪ ತೋರ್ಸೋದಕ್ಕೆ ಬೇಕಾಗಿರೋದು ದುಡ್ಡಲ್ಲ ಅತ್ತೆ, ಒಳ್ಳೆ ಮನ್ಸು. ಆ ಒಳ್ಳೆ ಮನಸ್ಸು ನನಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ನಂಗ್ಲಿ. ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿದ್ಲು, ನೇರವಾಗಿ ಹೇಳ್ತಿದ್ದಾಳೆ. ಅಪ್ಪ, ಈ ಅನ್ಯಾಯಕ್ಕೆ ಇನ್ನು ಎಷ್ಟು ಜನ ಜೊತೆ ಆಗ್ತೀರಾ? ಲೇ ಸೂರ್ಯ, ಒಂದ್ ಕೆಲ್ಸ ಮಾಡ. ಅವತ್ತು ಇವನನ್ನ ಕರ್ಕೊಬಂದು ಇಲ್ಲಿರೋದಕ್ಕೆ ವೋಟಿಂಗ್ ಆಗ್ಲಿ ಅಂತ ಹೇಳಿದ್ದಲ್ಲ, ಆ ವೋಟಿಂಗು ಇವತ್ತು ಆಗ್ಲಿ. ಇವನ್ ಇಲ್ಲಿ ಇರೋದ್ ಬೇಡ ಅಂತಾನೆ ಜಾಸ್ತಿ ವೋಟಿಂಗ್ ಬರುತ್ತೆ, ನೋಡ್ತಾ ಇರೋ. ಏನು ಬೆಡ್ಸಾ? ಮಧ್ಯಂತರ ಚುನಾವಣೆಗಳು ಎಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡುವಂತ ವಸ್ತು ಅಲ್ಲ ಕಣ್ರಯ್ಯ ಆಯ್ತು. ಪಾಪ ಮಗು ಅದು. ನೀವು ಮಾಡ್ತಿರೋ ಕೆಲಸದಿಂದ ಪಾಪ ಆ ಮಗುಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿದೆಯಾ ನಿಮ್ಗೆ? ತಡಿಯಪ್ಪ ಅದೇನೋ ಬಡಕತ್ತದನಲ್ಲ, ಅದೇನೋ ಚುನಾವಣೆ ಆಗ್ಬೇಕಂತೆ, ನಡ್ದೋಗ್ಬಿಡ್ಲಿ ಬಿಡು. ಅದು ಕ್ರಿಶು ಇಲ್ಲೇ ಇರ್ಲಿ ಅನ್ನೋರು ಕೈ ಎತ್ತಿ. ಯಾಕೋ ರವಿಗಾನ್ ಬೇಕಮ್ಮ ಕೈ ಎತ್ತಲ್ವಾ? ಲೊಟ್ಟೆ ಪ್ರಜಾಪ್ರಭುತ್ವ, ಯಾರನ್ನೂ ಬಲವಂತ ಮಾಡಂಗಿಲ್ಲ ಇಲ್ಲಿ. ಸರಿನಪ್ಪ. ಸರಿ. ಈಗ ಕ್ರಿಶು ಈ ಮನೇಲಿ ಇರಬಾರ್ದು ಅನ್ನೋರು ಕೈ ಎತ್ತಿ. ಓಕೆ, ಏನೇನು ಸಮಸ್ಯೆ? ನಾನಿಲ್ಲ ಇರ್ತೀನಿ, ನನ್ನನ್ನೆಲ್ಲೂ ಕಳಿಸ್ಬೇಡಿ ಪ್ಲೀಸ್. ಸೂರ್ಯ ಅಂಕಲ್, ನನ್ನ ಎಲ್ಲ ಕಳಿಸ್ಬೇಡಿ. ಮೀನಾಂಟಿ, ನನ್ನ ಎಲ್ಲ ಕಳಿಸ್ಬೇಡಿ ಪ್ಲೀಸ್. ನನ್ನ ಎಲ್ಲ ಕಳಿಸ್ಬೇಡಿ ಪ್ಲೀಸ್. ಲೇ, ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ನಡೆಯಲ್ಲ. ಕಳಿಸ್ಬೇಡಿ ಅಂತ. ರವಿ, ಶ್ರುತಿ, ಕೈ ಎತ್ತಿ. ಎತ್ತಮ್ಮ ನೀನು. ರೋಹಿಣಿ, ಎತ್ತೋ. ಅಪ್ಪಣ್ಣಪ್ಪನೆ, ಪ್ರಜಾಪ್ರಭುತ್ವ ಯಾರನ್ನು ಬಲವಂತ ಮಾಡೋ ಹಾಗಿಲ್ಲ. ಇರೋ ಟೈಮ್ ಪ್ಲೀಸ್. ಲೇ ರವಿ, ಶ್ರುತಿ, ಕೈ ಎತ್ತೋ. ಅಲ್ಲ ಕಡೆ ಹೋಟ್ಲಲ್ಲಿ ನನ್ನ ಮಾತು ಒಪ್ಕೊಂಡ್ರಲ್ಲಪ್ಪ. ಲೇ, ಕೈ ಎತ್ತೋ. ಅಲ್ಲ ಏನ್ರು ಒಪ್ಕೊಂಡ್ಬಿಟ್ಟು ಈ ತರ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಾವ್ ಒಪ್ಕೊಂಡ್ವಿ ಅಂತ ನಿನಗೆ ಯಾರು ಹೇಳಿದ್ದು? ನಿಮ್ ಪಾಡಿಗ್ ನೀವು ನಮ್ಮನ್ನ ಕರ್ಸಿದ್ದು, ನಿಮ್ ಪಾಡಿಗ್ ನೀವೇ ಮಾತಾಡಿದ್ದು, ನಮ್ಮ ಅನ್ಸದ ನೀವೆಲ್ ಕೇಳಿದ್ರಿ? ಬ್ಲೂ ಪ್ರಿಂಟ್ ಎಲ್ಲ ಸರಿಯಾಗಿ ಟಸ್ಸೆ ಹೊಡೆದಿದೆ ಮನೋಜ. ಲೇ ಒಳ್ಳೆ ಶಕುನಿ ತರ ನೋಡ್ಕೋತಾ ಇದೆಯಲ್ಲ ಈ ಮಗು ಪಾಲಿಗೆ ನೀನು. ಲೇ BBMPಲಿ ಒಣ ಕಸ ಹಸಿ ಕಸ ಅಂತಿರುತ್ತೆ, ಕೋರ್ಟ್ ಅಲ್ಲಿ ಸತ್ಯ ಅಸತ್ಯ ಅಂತಿರುತ್ತೆ, ನರಕದಲ್ಲಿ ಧರ್ಮ ಅಧರ್ಮ ಅಂತಿರುತ್ತೆ, ಪುರಾಣದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತಿರುತ್ತೆ. ಆದ್ರೆ ಪೆಂಗ್ಯ, ನಿನ್ ಮನಸ್ಸಲ್ಲಿ ಮಾತ್ರ ಯಾಕೋ ಬರೀ ಕೆಟ್ಟದ್ದೇ ತುಂಬ್ಕೊಂಡ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ನನಗ್ ಮಾಡಿದ ಅನ್ಯಾಯನ ಈ ಚಿಕ್ಕ ಹುಡುಗನ್ ಜೀವನದಲ್ಲೂ ಮಾಡಕ್ ಹೊರಟಿದ್ಯಲ್ಲ. ನೀನು ಹೊಟ್ಟೆ ಒಳಗ ಅದೆಷ್ಟು ಮೆಣಸಿನ ತುಂಬಿಸಿ ಹೊಟ್ಟೆ ಊಸಾಕ್ಬಿಡ್ತಾನ ದೇವ್ರು ಅನ್ನೋ ಮರ್ಯಾದೆ ಇಲ್ವಾ ನಿನಗೆ? ಇವನು ಪಾಲಿಗೆ ತಾಯಿನೇ ದೇವ್ರು. ಅಮ್ಮ, ಅವನ್ ಬಿಡಮ್ಮ. ಲೇ ರವಿ, ಏನು ಅಪ್ಪಿ ಈಗ ನಿನ್ ತೀರ್ಮಾನ? ನಾವ್ ನಿನ್ ಮಾತಿಗೆ ಒಪ್ಪಲ್ಲ. ಕ್ರಿಶು ಇಲ್ಲೇ ಇರ್ತಾನೆ. ಅಟ್ಲೀಸ್ಟ್ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಅವ್ರನ್ನ ಕರೀಲಿ ಮನೋಜ್ ಅವ್ರೆ. ಈಗ ಮಗುನ ಎಲ್ ಕಳ್ಸೋದಿಕ್ಕಾಗತ್ತೆ? ಇವಾಗ ಏನ್ ಮೈಕಮ್ಮ, ನೀವುಗಳು ಕೃಷಿ ಇಲ್ಲೇ ಇರ್ಲಿ ಅಂತಲ್ವಾ ನಿಮ್ ಮಾತಿನ ಅರ್ಥ? ಹೌದು. ಆದ್ವಲ್ಲ, ಮರು ಮಧ್ಯಂತರ ಚುನಾವಣೆ ಮುಗಿದೋಯ್ತು. ಏಣಿ ಕಳ್ಕೊಂಡ್ ನಿಂತಿದ್ಯಲ್ಲೋ ಮನೋಜ, ಇವಾಗ ಏನು ಅಂತ್ಯ? ಸಾಕೆ ನಮ್ ಮಂಗಳಾರತಿ. ಲೇ, ನೀನೇ ಕೊಟ್ಟ ಪರೀಕ್ಷೆಲಿ ನೀನೇ ಸೋತ್ಬಿಟ್ಟೆ ಮನೋಜ. ಮಗು ಇಲ್ಲೇ ಇರುತ್ತೆ, ದೂಸರ ಮಾತೇ ಇಲ್ಲ. ಕಾಂತಿ, ನೀನು ಅಷ್ಟೇ ಬಾಯಿ ಬಂದಾಗೆಲ್ಲ ಮಾತಾಡೋ ಹಾಗಿಲ್ಲ. ಸೋತಿದಿ ಎಲೆಕ್ಷನ್ ಅಲ್ಲಿ. ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಂದಲ್ಲ ಒಂದು ದಿನ ಇವನಿಂದಾನೇ ಈ ಮನೆಯಲ್ಲಿ ಕಣ್ಣೀರ್ ಕೋಡಿ ಹರಿಯುತ್ತೆ. ಆಗ ನಿಮ್ಗೆಲ್ಲ ನನ್ ಮಾತಿನ ಅರ್ಥ ಗೊತ್ತಾಗುತ್ತೆ. ಕರ್ಮ, ಏನಾದ್ರೂ ಮಾಡ್ಕೊಳ್ಳಿ. ತಾತ, ಥ್ಯಾಂಕ್ಸ್ ತಾತ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಅಂಕಲ್. ಓ ಬಾರ ಕೃಷ್ಣ ಪರಮಾತ್ಮ. ಕ್ರಿಶ್, ಸ್ಕೂಲ್ಗೆ ಕರ್ಕೊಂಡ್ ಬರ್ಬೋದಿತ್ತು. ಸ್ಕೂಲಿಂದ ಕರ್ಕೊಂಡ್ ಹೋಗೋದಕ್ ಬಂದಿರೋದು. ಇವತ್ತು ಸ್ಕೂಲ್ ಇಲ್ವಾ? ಇನ್ಮೇಲೆ ಯಾವತ್ತೂ ನಿನಗೆ ಈ ಸ್ಕೂಲ್ ಇರಲ್ಲ.